ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಅಪ್ರಾಪ್ತ ಬಾಲಕಿಯರ ಮೇಲೆ ಹಾಗೆ ದಲಿತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯದಂತಹ ಗಂಭೀರ ಆರೋಪವನ್ನ ಹೊತ್ತ ಶಿವಕುಮಾರ್ ಮುರುಘಾಶ್ರೀ ಮತ್ತೆ ಇದೀಗ ನ್ಯಾಯಾಲಯದ ಮುಂದೆ ಶರಣಾಗಿದ್ದಾರೆ. ಚಿತ್ರದುರ್ಗ ಕೋರ್ಟ್ಗೆ ಶರಣಾಗಿದ್ದಾರೆ ಮುರುಘಾಶ್ರೀ. ಸುಪ್ರೀಂ ಆದೇಶದಂತೆ ಮುರುಘಾಶ್ರೀ ಶರಣರು ನ್ಯಾಯಾಧೀಶದ ಮುಂದೆ ಶರಣಾಗಿದ್ದಾರೆ. ಮೇ 27ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ವೈದ್ಯಕೀಯ ಪರೀಕ್ಷೆ ನಡೆಸುವಂತೆ ನ್ಯಾಯಾಲಯ ಆದೇಶಿಸಿದೆ. ಚಿತ್ರದುರ್ಗ ಡಿವೈಎಸ್ಪಿ ಕೆ ದಿನಕರ್ ಅವರಿಂದ ಈ ಬಗ್ಗೆ ಆದೇಶವನ್ನ ಹೊರಡಿಸಲಾಗಿದೆ. ವೈದ್ಯಕೀಯ ಪರೀಕ್ಷೆ ನಂತರ ಮತ್ತೊಮ್ಮೆ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಮುರುಘಾಶ್ರೀ. ಸುಪ್ರೀಂ ಆದೇಶದಂತೆ ಮತ್ತೊಮ್ಮೆ ನ್ಯಾಯಾಧೀಶರ ಮುಂದೆ ಹಾಜರಾದರು ಮುರುಘಾಶ್ರೀ. 27ನೇ ತಾರೀಕಿನವರೆಗೆ, ಮೇ 27ನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಯಾವುದೇ ವ್ಯಕ್ತಿ ನ್ಯಾಯಾಲಯದ ಮುಂದೆ ಹಾಜರಾದ ನಂತರದಲ್ಲಿ ವೈದ್ಯಕೀಯ ತಪಾಸಣೆಯನ್ನ ನಡೆಸಬೇಕು. ಜೈಲಿಗೆ ಆತನನ್ನ ಕಳಿಸೋಕೆ ಮುಂಚೆ ಅದರಂತೆ ಇದೀಗ ವೈದ್ಯಕೀಯ ತಪಾಸಣೆಯನ್ನ ನಡೆಸಲಿಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಚಿತ್ರದುರ್ಗ ಡಿವೈಎಸ್ಪಿ ಕೆ ದಿನಕರ್ ಅವರಿಂದ ಈ ಬಗ್ಗೆ ಆದೇಶವನ್ನ ಹೊರಡಿಸಲಾಗಿದೆ. ವೈದ್ಯಕೀಯ ಪರೀಕ್ಷೆ ನಂತರ ಜೈಲಿಗೆ ಮತ್ತೊಮ್ಮೆ ಶಿಫ್ಟ್ ಮಾಡಲಾಗತ್ತೆ. ಜೈಲುವಾಸವನ್ನ ಅನುಭವಿಸಿ ಹೊರಗೆ ಬಂದಿದ್ರು. ಹೊರಗೆ ಬಂದ ನಂತರದಲ್ಲೂ ಮತ್ತು ಕಾನೂನಾತ್ಮಕ ಸಂಕಷ್ಟಗಳು ಮುರುಘಾಶ್ರೀ ಸುತ್ತಲೂ ಸುತ್ತಕೊಳ್ತಲೇ ಇದೆ. ಇದೀಗ ಮತ್ತೆ ಮೇ 27ರವರೆಗೆ ಜೈಲೇ ಗತಿ ಅನ್ನೋ ರೀತಿಯಲ್ಲಾಗಿದೆ ಮುರುಘಾ ಶ್ರೀಗಳಿಗೆ. ಮುರುಘಾ ಶರಣರಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಮೇ 27ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನ ನೀಡಿದೆ. ಇದೀಗ ಮೆಡಿಕಲ್ ಟೆಸ್ಟ್ ಅದಾದ ನಂತರದಲ್ಲಿ ಮತ್ತೊಮ್ಮೆ ಜೈಲಿಗೆ ಶಿಫ್ಟ್. ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ ವೀಕ್ಷಕರೇ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೇವೆ. ಅದೇ ರೀತಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೂ ಕೊಟ್ಟಿದ್ದೇವೆ. ಬಹಳ ಫೇಮಸ್ ದಾವಣಗೆರೆ ಬೆಣ್ಣೆ ದೋಸೆ. ಎಸ್, ಅದಕ್ಕೂ ಮುಂಚೆ ನೋಡ್ರಿ, ಜನ BJP ಬೇಕು ಅಂತಾರ, ಕಾಂಗ್ರೆಸ್ ಅಂತಾರ, ಏನಂತಾರೆ, ಜನರ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡೋಣ. ಎಸ್ ನೋಡಿ, ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದೊಳಗೆ ಜನ ದಾವಣಗೆರೆಯಲ್ಲಿ ಯಾವ ಪಕ್ಷವನ್ನು ಬಯಸ್ತಾರೆ ನೋಡೋಣ ಬನ್ನಿ. ನಮಸ್ಕಾರ ಅಣ್ಣ, ಆರಾಮ? ಊಟ ಮಾಡ್ತಾ ಇದ್ದೀರಾ? ಮಾಡ್ತೀನಿ, ಬರೀ ಊಟ ಮಾಡೋಣ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಏನು ಹೆಸರು ನಿಮ್ದು? ಲಿಂಗರಾಜ್ ಅಂತೇಳಿ. ಲಿಂಗರಾಜ್ ಅವರೇ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ದಾವಣಗೆರೆಯಲ್ಲಿ ಏನು ಬಯಸ್ತೀರಿ? BJP ಬಯಸ್ತೀನಿ. BJP ಯಾಕ್ರಿ BJP ಬಯಸ್ತೀರಾ? ಮೇಲೆ ನಮ್ಮ ಬಾಸ್ ಇದ್ದಾರೆ. ಬಾಸ್ ಮೇಲೆ ಕೆಳಗಡೆ ಬೇಡ, ಅಲ್ಲಿದ್ರೆ ಸಾಕು. ನಮ್ಗೆ ಮೇಲಿದ್ರೆ ಸಾಕು. ಯೂತ್ಸ್ ಎಲ್ಲ ಹಾಕೋದೇ ಅವರಿಗೆ. ಯಾಕೆ ಮೋದಿ ಬರ್ಬೇಕು ಅನ್ಕೋತೀರಾ? ದೇಶದ ರಕ್ಷಣೆ ಫಸ್ಟ್. ನಾವ್ ಹೆಂಗಾರ ಇಲ್ಲಿ ದುಡ್ಕೊಂಡ್ ತಿಂತೀವಿ, ಹೌದ್ರಾ? ದುಡ್ಕೊಂಡ್ ನಾವು ದುಡಿದ್ರೆ ನಾವು ತಿಂತೀವಿ ಅಷ್ಟೇ. ಏನ್ ಫ್ರೀ ಕೊಟ್ರೆ ಏನು ಹಂಗಂತೀರಾ? ಹೌದು. ದೇಶ ರಕ್ಷಣೆ ಇದ್ರೆ ಎಲ್ಲ ಚಲೋ ಅಂತೀರಾ? ಹೌದು. ಏನಂತೀರಪ್ಪ ನೀವು? ಬಪ್ಪ, ನೀನ್ ನಾಚಿಕೆ ಬೇಡ ನೀನು. ಹೇಳಿ, ಆಯ್ತು ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ ಬ್ರೋ ನೀವು? BJP ಬಂದ್ರೆ. ನೀವು BJP ಯಾಕೆ BJP ಇರ್ಬೇಕು ಅನ್ಕೋತೀರಾ? ದೇಶ ಉದ್ಧಾರ ಆಗ್ಬೇಕಪ್ಪ ಅಂದ್ರೆ ಅದೇ ಇರ್ಬೇಕು ನಮ್ಗೆ. ಇಲ್ಲ ಅಂದ್ರೆ ಹಾಳಾಗ್ಬಿಡುತ್ತೆ. ಹೆಂಗ್ ಹಾಳಾಗುತ್ತೆ? ಸರ್ಕಾರ ಬಂದು ನೋಡ್ರಿ, ಏನ್ ಇಲ್ದಂಗೆ ಆಗ್ಬಿಡತ್ ನೋಡಿ. ಏನ್ ಉದ್ಧಾರ ಐತಿ? 2,000 ರೂಪಾಯಿ ಕೊಡ್ತಾನೆ ಅಷ್ಟ ಅವನ. ಅದರಿಂದ ಎಷ್ಟು ಲಾಭ ಜಾಸ್ತಿ ಎಷ್ಟು ಮಾಡ್ಯಾನ? ಐಟಮ್ಗಳೆಲ್ಲ ಯಾವ್ಯಾವ ಎಷ್ಟಿಟ್ಟಿದೆ ಅವ ಮತ್ತೆ ಹಂಗಂತೀರಿ? ಹಂಗ ಏನ್ ಲಾಸ್ ಆಗ್ತೈತೆ? ಹಂಗಾರೆ ಹೆಂಗ್ ಲಾಸ್ ಆಗ್ತೈತೆ? ಈ ಸಲ ಗೆಲ್ತಾರ?
ಬಿಜೆಪಿ ಪಕ್ಕ ಪ್ರಧಾನಮಂತ್ರಿ ಆಗುತ್ತೆ? ಎಷ್ಟು ಸೀಟ್ ಆ್ಯಕ್ಚುಲಿ ಎಷ್ಟಾರು ಸೀಟ್ ಆಗಲಿ ಅವರೇ ಬರೋದು. ಅವರೇ ಬರೋದು. ಹೌದು, ಮೋದಿಜಿಗೆ. ಸರ್ ನಮಸ್ಕಾರ ರೀ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ನಮ್ಮ BJP ಪಕ್ಷ. ಬಿಜೆಪಿ ಬರ್ಬೇಕು. ಯಾಕೆ ಬರ್ಬೇಕು? ನಾವು ಡ್ರೈವರ್ಗಳು ಸಹ ಎಲ್ಲ ಬಂದ್ ಮಾಡ್ಯಾರ. ನಮ್ದು ಡ್ರೈವರ್ ಯಾರು ಏನ್ ಬಂದ್ ಮಾಡ್ಯಾರ? ನಮ್ಮ ಟೂರಿಸ್ಟ್ ಡಿಪಾರ್ಟ್ಮೆಂಟ್ನಾರ. ಈಗ ಕಾಂಗ್ರೆಸ್ ಅವ್ರು ಬಂದ್ ಮಾಡ್ಯಾರ. ಬಸ್ ಫ್ರೀ ಮಾಡಿದ್ರಿ ನಮ್ಮಂತ ಡ್ರೈವರ್. ಓ, ಬಸ್ ಫ್ರೀ ಮಾಡ್ಬಿಟ್ಟು ಎಲ್ಲ ಟ್ರಿಪ್ ಹೊಡ್ಯಾಕ ಹೊಂಟಾರ. ನಿಮ್ದು ಎಲ್ಲ ಬಂದ್ ಆಗೈತಿ. ಹೌದು, ಒಟ್ಟಿಸಲಿ ಬಿಜೆಪಿಗೆ ಹಾಕ್ತಿರಿ ಓಟು? ಆಗ್ತೀವಿ. ಅವರೇ ಗೆಲ್ಬೇಕಾ? ಹೌದು. ಮೋದಿ ಎಷ್ಟು ಏಜು? ನನಗೆ 19. ವೋಟರ್ ಐಡಿ ಬಂದೈತಾ? ಬಂದಿದೆ. ಓಟ್ ಹಾಕ್ತಿದ್ಯಾ? ಓಟ್ ಹಾಕಿ ಯಾವಾಗ ಓಟ್ ಹಾಕ್ಬೋದಿನ ಈಗ? ಈ ಈ ಫಸ್ಟ್ ಓಟಿಗೆ ಫಸ್ಟ್ ಓಟೇ ಮೋದಿ. ಮೋದಿ ಯಾಕೆ ಮೋದಿ ಅಂತ ಡಿಸೈಡ್ ಮಾಡಿದೆ? ಅವರೆಲ್ಲ ಇದೆಲ್ಲ ಕಂಪ್ನಿ ಇದು ಮಾಡ್ತಿದಾರ. ಹಂಗೆ ಕಂಪ್ನಿ ಒಳ್ಳೆ ಒಟ್ಟು ಇಲ್ಲ ಗೀರಿ ಎಲ್ಲ ಇದು ಮಾಡ್ತಾ ಇದಾರೆ. ನೀರು ಕಾಂಗ್ರೆಸ್ ಬಂದಾಗ ಇಲ್ಲಿಗೆ ಎಲ್ಲಿ ಬಂದಿತ್ತಲ್ಲಪ್ಪ ನೀರು? ಬರಗಾಲ ಹೌದಲ್ಲ? ಕಾಂಗ್ರೆಸ್ ಯಾಕ್ರಿ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ ನಮ್ಮ ಅವ್ರಿಗೆ 3 ಟೈಮ್ ಚಾನ್ಸ್ ಕೊಟ್ಟಾರ, ಈಗ 4ನೇ ಟೈಮ್ ಇವ್ರಿಗೆ ಕೊಡ್ತಾರ ಅಷ್ಟೇ. 3 ಟೈಮಾ? ಯಾರಿಗೆ 3 ಟೈಮ್? 2 ಟೈಮ್ ಕಣ್ರಿ. 2 ಟೈಮಾ 3 ಟೈಮು? 2 ಟೈಮು 10 ವರ್ಷ. ಈಗ ನೆಕ್ಸ್ಟ್ ಇವ್ರಿಗೆ ಕೊಡ್ತಾರ ಅಷ್ಟೇ. ಇವ್ರಿಗೆ ಕೊಡ್ತಾರೆ. ಹಂಗ್ ಲೆಕ್ಕ ಕಂಡ್ರೆ ಕಾಂಗ್ರೆಸ್ ಅವ್ರು 70 ವರ್ಷ ಆಳಿದ್ರಪ್ಪ. ಅದು ಅವ್ರದ್ದು ನಾವು ಅವಾಗ ಹುಟ್ಟಿದ್ದಿಲ್ಲ. 21ರಲ್ಲಿ ಎಷ್ಟಾಯ್ತು? 14 ಸಲ ಅವಕಾಶ ಇದೆ. 14 ಈ ಸರಿ ಏನೋ ಒಂದು ಚಾನ್ಸ್ ಕೊಡೋಣ ಅಂತ. ಇನ್ನೊಂದ್ಸಲ ಚಾನ್ಸ್ ಕೊಟ್ಟು ನೋಡೋಣ. 10 ವರ್ಷ ಯಾಕೋ ಬೋರ್ ಆಯ್ತು ಅಂತೀರ? ಬೋರ್ ಆಯ್ತು. ಕಾಂಗ್ರೆಸ್ ಒಂದ್ಸಲ ಹೋಗೋಣ ಅಂತ. ಏನ್ರಪ್ಪ? ನಮ್ ಬಿಜೆಪಿ ಸರ್ಕಾರ ಬಂದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ. ಅಂದ್ರೆ ನಿಮ್ಮ ಇಷ್ಟ. ಓಟ್ ಹಾಕೋದಾದ್ರೆ ಬಿಜೆಪಿಗೆ ಓಟ್ ಹಾಕ್ರಿ. ಏನು ಇಲ್ಲ ಅಂದ್ರೆ ಬಿಟ್ಬಿಡಿ ಯಾರಿಗೂ ಹಾಕ್ಲೇಬೇಡಿ. ಬಿಡ್ರಿ, ಏನಾಗಲ್ಲ. ಯಾಕೆ ಕಾಂಗ್ರೆಸ್ಗೆ ಹಾಕೋರು ಇರ್ತಾರಪ್ಪ? ಕಾಂಗ್ರೆಸ್ಗೆ ಹಾಕೋರು ಇರ್ತಾರಪ್ಪ. ಇಲ್ಲ, ಕಾಂಗ್ರೆಸ್ಗೆ ಹಾಕೋರು ನಿಮ್ಗೆ ಏನಾಯ್ತಾನ ಬರಗಾಲ ಬೇಕಂದ್ರೆ ಈಗ ಹೊಳೆಯಾಗ ನೀರು ಎಷ್ಟಿದೆ? ಬಿಜೆಪಿ ಸರ್ಕಾರ ಇದ್ದಿದ್ರೆ ಮರಿತಿತ್ತು. ತುಂಬ ಹರಿತಿತ್ತು. ಈಗ ಎಷ್ಟಿದೆ? ಆಯ್ತು ಬಿಡ್ರಿ, ಆಯ್ತು. ಒಟ್ಟು ನಿಮಗೆ ಬಿಜೆಪಿ ಬರ್ಬೇಕು. ಹೇಳೋಣ ಕಾಂಗ್ರೆಸ್ ನಿಮ್ಮ ಹೆಸರೇನು? ಪ್ರಕಾಶ್ ಅಂತ. ಪ್ರಕಾಶ್ ಅವರೇ, ಪ್ರಕಾಶಮಾನವಾಗಿ ಹೊಳಿತಾ ಇದ್ದೀರಾ. ಹಬ್ಬ ಇವತ್ತು, ಅದಕ್ಕೆ ಪ್ರಕಾಶಮಾನವಾಗಿ ಹೊಳಿತೀರ ಹಬ್ಬ. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ? ಒಟ್ಟು ಅಭಿವೃದ್ಧಿಯಾಗ ಪಕ್ಷ ಬಂದ್ರೆ ಅಭಿವೃದ್ಧಿ ಪಕ್ಷ ಯಾವ್ದು? ಬಿಜೆಪಿ ಪಕ್ಷ. ಕಾಂಗ್ರೆಸ್ ಅಂತ ಹೇಳ್ದಂಗಿತ್ತು. ಯಾವಾಗಂದ್ರಿ? ರೆಕಾರ್ಡ್ ಆಗೈತೆ. ಅಲ್ಲೆಲ್ಲ ತೋರ್ಸ್ಕತ್ತೀವಿ. ಕರೆಕ್ಟಾಗಿ ಹೇಳಿ, ಯಾವ ಪಕ್ಷ ಬರ್ಬೇಕು? ಬಿಜೆಪಿನೇ ಬರಕ್ರಿ. ಯಾಕೆ ಬಿಜೆಪಿ ಬರ್ಬೇಕು? ಕಾಂಗ್ರೆಸ್ ಬೇಡವಾ? ನೀರು ಮಳೆಗಾಲ ಯಡಿಯೂರಪ್ಪಂಕಿಂತ ಬೊಮ್ಮಾಯಿ ಬಹಳ ಬಲ ಆತು ಮಳೆಗಾಲ, ಹಂಗಾಗಿ ಅದ ಅಭಿವೃದ್ಧಿ ಅಂತ ನಮಗೆ ಪ್ರಭಾ ಮೇಡಮ್. ಅಲ್ಲ ರೀ, ಅಲ್ಲಿ ಕೇಂದ್ರ ಇದು ದೇಶೀಯ ಚುನಾವಣೆ ಐತಿ. ಮೋದಿನ ಕಾಂಗ್ರೆಸ್? ಪ್ರಭಾ ಮೇಡಮ್ ಕಾಂಗ್ರೆಸ್. ಅಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು? ಕಾಂಗ್ರೆಸ್ ಅಲ್ಲ ಅಂದ್ರೆ ನೀವು ಪೂರ್ತಿ ಪ್ಯೂರ್ ಕಾಂಗ್ರೆಸ್ ಅಂತ ಹೇಳ್ತೀವಿ. ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್, ಅಲ್ಲಿ ಬಿಜೆಪಿ ಅಲ್ಲ, ಪ್ಯೂರ್ ಕಾಂಗ್ರೆಸ್. ಹಂಗ ಅರ್ಧ ಕೇಳಿದ್ದಾನು. ಬಿಸಿಲು ಜಾಸ್ತಿ, ಎಲ್ಲ ತಲೆ ಮೇಲೆ ಟವಲ್ ಹಾಕೊಂಬಂದು ಅಣ್ಣ ಹೆಲ್ಮೆಟ್ ಹಾಕೊಂಬಂದು ಆಯ್ತು. ಬಹಳ ಸುರಕ್ಷತೆ. ದೇಶ ಎಷ್ಟು ಸುರಕ್ಷತೆ ಇರಬೇಕು? ಯಾರು ಬರ್ಬೇಕು? ನಮಗೆ ಕಾಂಗ್ರೆಸ್. ಇನ್ನೇನು ಯಾರಿಗೆ ಕೇಳ್ತಾ ಇದ್ದೀನಿ ನಾನು? ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಯಾಕೆ? ನಮಗೆ ಅವರ ಒಳ್ಳೇದು. ಮಿತ್ತವರೆಲ್ಲ ಕೆಟ್ಟದೆ ಕೆಟ್ಟಾರ ಅವರು. ಹೌದು. ಹೆಂಗ ಹೆಂಗ ಅಂದ್ರೆ ನೀನ್ ಹೇಳ್ದಂಗ. ಹಿಂಗ ಅಂದ್ರೆ ಹಿಂಗ